ಮತ್ತು ಶುಗರ್ ಕಡಿಮೆ, ರಿಫೈನ್ಡ್ ಶುಗರ್ಸ್ ಕಡಿಮೆ ಇರಬೇಕು, ಮೈದಾ ಐಟಮ್ಸ್ ಕಡಿಮೆ ಇರಬೇಕು, ಒನ್ಲಿ ರಿಫೈನ್ಡ್ ರೈಸ್ ಐಟಮ್ಸ್ ಕಡಿಮೆ ಇರಬೇಕು. ಆದಷ್ಟು ಕೂಡ ಮಿಲೆಟ್ಸ್ ತುಂಬ ಹೈ ಫೈಬರ್ಸ್, ಮಿಲೆಟ್ಸ್ ತಿನ್ನೋದನ್ನು ಕಲ್ತ್ಕೋಬೇಕು. ಮತ್ತು ಪ್ರತಿಯೊಂದು ಊಟದಲ್ಲೂ ಕೂಡ ಫ್ರೂಟ್ಸ್ ಇರಬೇಕು. ಈ ಫ್ರೂಟ್ಸ್ ಬಗ್ಗೆ ನಾನು ಹೇಳಲೇಬೇಕು. ನಾವೆಲ್ಲ ಅನ್ಕೊಂಡಿದ್ದೀವಿ ಫ್ರೂಟ್ಸ್ ತಿನ್ನೋದಂದ್ರೆ ರಾತ್ರಿ ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಿನ್ನೋದು ಅನ್ಕೊಂಡಿದ್ದೀವಿ. ದಟ್ ಇಸ್ ವಾಟ್ ಎವ್ರಿ ಒನ್ ಥಿಂಗ್ಸ್ ನಮ್ಮ ಸೊಸೈಟಿಯಲ್ಲಿ. ಫ್ರೂಟ್ಸ್ ಭಗವಂತ ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಫ್ರೂಟ್ಸು, ಕಲರ್ ಫ್ರೂಟ್ಸು ಎಲ್ಲ ಕೊಟ್ಟಿದ್ದಾರೆ ಭಗವಂತ. ಸೊ ನಮ್ಮ ಸೃಷ್ಟಿನಲ್ಲಿ ಪ್ರತಿಯೊಂದಕ್ಕೊಂದು ಸಂದೇಶ ಇರುತ್ತೆ. ಆ ಸಂದೇಶ ಏನಂದರೆ ಪ್ರತಿಯೊಂದು ಒಂದು ಅರ್ಥ ಇರುತ್ತೆ. ಭಗವಂತ ಅಷ್ಟೊಂದು ಸುಂದರವಾದ ರುಚಿಯಾದ ಈ ಹಣ್ಣುಗಳನ್ನು ತಯಾರಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಹಣ್ಣಲ್ಲೂ ಬೇರೆ ಬೇರೆ ಆ್ಯಂಟಿ ಆಕ್ಸಿಡೆಂಟ್ಸು, ಬೇರೆ ಬೇರೆ ವಿಟಮಿನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ಬೇರೆ ಬೇರೆ ವಿಧವಾದ ಹಣ್ಣುಗಳನ್ನು ತಿನ್ನಬೇಕು. ಅದಕ್ಕೆ ಒಂದು ಸ್ಟಡಿ ಮಾಡಿದರೆ, ಒಂದು ಜಪನೀಸ್ ಟ್ರಯಲ್ ಅಂತ ಮಾಡಿದ್ದಾರೆ. ಜಪನೀಸ್ ಟ್ರಯಲಲ್ಲಿ ರೈನ್ಬೋ ಡೈಟ್ ಅಂತ. ರೈನ್ಬೋ ಡೈಟ್ ಅಂದರೆ ರೈನ್ಬೋ 7 ಬಣ್ಣದ ಬೇರೆ ಬೇರೆ ಹಣ್ಣುಗಳು, ತರಕಾರಿಗಳು ತಿನ್ನೋದ್ರಿಂದ ಮನುಷ್ಯನಲ್ಲಿ ಹೃದ್ರೋಗಗಳನ್ನು ಒಂದು 30% ತಡೆಗಟ್ಟಬಹುದು ಅಂತ ಹೇಳ್ತಾರೆ. ದಟ್ ಇಸ್ ದ ಬ್ಯೂಟಿ. ಇನ್ನೊಂದು ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲೇ ಒಂದು ಸ್ಟಡಿ ಮಾಡಿದ್ದಾರೆ, ಇಂಟರ್ ಹಾರ್ಟ್ ಸ್ಟಡಿ ಅಂತ. ಈ ಇಂಟರ್ ಹಾರ್ಟ್ ಸ್ಟಡಿ ಏನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯ ಅವನ ಊಟದಲ್ಲಿ ದಿನಕ್ಕೆ 5 ರಿಂದ 6 ಬಾರಿ, ದಿನಕ್ಕೆ 5 ಬಾರಿ, ನಾಟ್ 1 or 2 ಟೈಮ್ಸ್, 5 ಬಾರಿಂದ 6 ಬಾರಿ ಹಣ್ಣುಗಳು ತರಕಾರಿಗಳು ತಿನ್ನೋದ್ರಿಂದ 30% ಹಾರ್ಟ್ ಅಟ್ಯಾಕ್ ತಡೆಗಟ್ಟಬಹುದು ಅಂತ. ಅಂದರೆ ಅದನ್ನು ನಿಜವಾಗ್ಲೂ ಅದನ್ನು ಫಾಲೋ ಮಾಡೋದು ಸ್ವಲ್ಪ ಕಷ್ಟನೇ. 5 ಸರಿ ಹಣ್ಣುಗಳು ತರಕಾರಿ ತಿನ್ನಬೇಕು ಅಂತ. ಬಟ್ ಅದನ್ನು ನಾವು ರೂಢಿಸ್ಕೋಬೇಕು. ಅವ್ರ ಮನೆಗೆ ಹೋದಾಗ ನಾವು ಕಾಫಿ ಟೀ ಕೊಡಬಹುದು, ಹಣ್ಣು ಕಟ್ ಮಾಡಿ ಕೊಡಬೇಕು. ಮನೆಗೆ ಬೆಳಗ್ಗೆ ಎದ್ದ ಬ್ರೇಕ್ಫಾಸ್ಟ್ ಎದ್ದ ತಕ್ಷಣ ಒಂದು ಕಾಫಿ ಟೀಗಳು ಹಣ್ಣುಗಳು ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು, ತರಕಾರಿ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಆಲ್ಮೋಸ್ಟ್ ಲೈಕ್ 20 to 30% ಹಾರ್ಟ್ ಅಟ್ಯಾಕ್ ತಡೆಗಟ್ಟಬಹುದು ಅಂತ ಬಹಳಷ್ಟು ಸ್ಟಡೀಸ್ ಹೇಳ್ತಾ ಇದೆ. ಇದು ಆಹಾರದಲ್ಲಿ. ರಿಫೈನ್ಡ್ ಶುಗರ್ಸ್ ಅಂದರೆ ಈ ಬೇಕರಿ ಐಟಮ್ಸು, ಈ ಪಿಜ್ಜಾಸು, ಈ ಶುಗರ್ ಕೋಲಾಸು, ಪೆಪ್ಸಿ, ಈ ಕೋಕಾ ಇವನ್ನೆಲ್ಲರೂ ಕೂಡ ನಾವು ತಡೆಗಟ್ಟಬೇಕು. ಅದಕ್ಕಿಂತ ಹಣ್ಣು, ಫ್ರೆಶ್ ಫ್ರೂಟ್ಸ್ ತಿನ್ನಬೇಕು. ಆ ಶುಗರ್ ಹಾಕ್ಕೊಂಡು ಎಲ್ಲದಕ್ಕೂ ಜ್ಯೂಸ್ ಮಾಡ್ಕೊಂಡು ಶುಗರ್ ಮಾಡ್ಕೊಂಡು ದಟ್ಸ್ ನಾಟ್ ಗುಡ್. ಹಂಗೆ ಹಣ್ಣುಗಳು ತಿನ್ನಬೇಕು, ಹಂಗೆ ಹಣ್ಣುಗಳು ತಿಂದು ಅಭ್ಯಾಸ ಮಾಡಬೇಕು. ಹಣ್ಣುಗಳಿರೋ ಫೈಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಈ ಫ್ರೈಡ್ ಫುಡ್ ಲೈಕ್ ಈ KFC ಚಿಕನ್, ಈ ಥರ ಫ್ರೈಡ್ ಫುಡ್ಸ್ ಆದಷ್ಟು ಅವಾಯ್ಡ್ ಮಾಡಬೇಕು. ಆದಷ್ಟು ಕೂಡ ಸಾತ್ವಿಕ ಆಹಾರಗಳನ್ನು ತಿನ್ನೋದು ಅಭ್ಯಾಸ ಮಾಡಬೇಕು. ಕಾಳುಗಳು, ಮಿಲೆಟ್ಸು, ತರಕಾರಿಗಳು, ಸೊಪ್ಪು ಇವೆಲ್ಲ ಕೂಡ ಆಹಾರದಲ್ಲಿ ಇರಬೇಕು. ಆ ಒಂದು ದಿನದ ಆಹಾರದಲ್ಲಿ ಒಂದು ಪ್ಲೇಟ್ನ ಇಡಬೇಕು ಅಂದರೆ ಒಂದು ಪೋರ್ಷನ್ ವೆಜಿಟೇಬಲ್ಸು, 1 ಪೋರ್ಷನ್ ಈ ಧಾನ್ಯಗಳು, 1 ಪೋರ್ಷನ್ ತರಕಾರಿಗಳು, ಹಣ್ಣುಗಳು, ಮತ್ತು 1 ಪೋರ್ಷನ್ ಮಿಲ್ಕ್ ಆರ್ ಕಟ್ಸ್. ಈ ಥರ 5 ಪೋರ್ಷನ್ಸ್ ಇದ್ದರೆ ಅದೊಂದು ಆರೋಗ್ಯ ಆಹಾರ ಅಂತೀವಿ. ಇದು ಆಹಾರ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋಂಗೆ ಒಂದು ದಿನಕ್ಕೆ 3 ಸರಿ ಆಹಾರ. ಮಧ್ಯ ಈ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಬರ್ಗರ್ಸು ಇವೆಲ್ಲ ತಿನ್ನೋದು ಆದಷ್ಟು ಕೂಡ ಅವಾಯ್ಡ್ ಮಾಡಬೇಕು. ಅದು ತಿನ್ನೋದ್ರಿಂದ ಬೊಜ್ಜಿನ ಅಂಶ ಜಾಸ್ತಿ ಆಗುತ್ತೆ. ಇದು ಆಹಾರದಲ್ಲಿ ಮಾಡೋದು ಸಿಂಪಲ್ ಬದಲಾವಣೆ. ನಾನೇನು ಬಹಳ ಹೈಟೆಕ್ ಏನು ಸಿಂಪಲ್ ಆಹಾರ ಬದಲಾವಣೆಗಳು ಪ್ರತಿಯೊಬ್ಬರು ಮಾಡಬೇಕಾಗಿರೋದು. ಇದಲ್ಲದೆ ನೆಕ್ಸ್ಟು ಈ ಎಣ್ಣೆಲಿ ಕರೆದಿರುವಂಥ ಆಹಾರಗಳು ಅಂದರೆ ಈ ಬಜ್ಜಿ, ವಡೆ, ಬೋಂಡ, ಮಿಕ್ಸ್ಚರು ಇವೆಲ್ಲ ಅದನ್ನು ಎಣ್ಣೆ ಕರೆದ ತಕ್ಷಣ ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ ಜಾಸ್ತಿ ಆಗುತ್ತೆ. ಈ ಟ್ರಾನ್ಸ್ ಫ್ಯಾಟಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಮನುಷ್ಯನ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದರಿಂದ ಎಣ್ಣೆಲಿ ಕರೆದಿರೋ ಆಹಾರಗಳನ್ನು ಆದಷ್ಟು ಕೂಡ ಅವಾಯ್ಡ್ ಮಾಡಬೇಕು. ಇದು ಆಹಾರ. ನೆಕ್ಸ್ಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ನಾನು ಆವಾಗಲೇ ಹೇಳಿದ್ದೆ, ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಯಾರು ಕೂಡ ಎದ್ದು ಓಡಾಡಲ್ಲ, ಕೆಲಸ ಮಾಡಲ್ಲ, ಆ್ಯಕ್ಟಿವಿಟೀಸ್ ಮಾಡಲ್ಲ, ಎಲ್ಲ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಇದೆಲ್ಲ ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ ಅವ್ರ ಬೊಜ್ಜುತನ ಜಾಸ್ತಿ ಆಗುತ್ತೆ. ಅದರಿಂದ ಮಕ್ಕಳನ್ನು ನಾವು ಚಿಕ್ಕ ವಯಸ್ಸಲ್ಲೇ ಕೂಡ ಪ್ರತಿಯೊಬ್ಬರು ನಾವೇ ತಂದೆ ತಾಯಿಗಳೇ ಕರ್ಕೊಂಡು ಓಡಾಡಿಸ್ಬೇಕು, ಸೈಕ್ಲಿಂಗ್ ಕರ್ಕೊಂಡು ಹೋಗ್ಬೇಕು, ಹೈಕಿಂಗ್, ಮೌಂಟೇನಿಂಗ್ ಕರ್ಕೊಂಡು ಹೋಗ್ಬೇಕು. ಎಲ್ಲ ಏನು ಮೇಕ್ ದೆಮ್ ಆ್ಯಕ್ಟಿವ್. ಮನೇಲಿ ಕೂತ್ಕೊಂಡು TV ನೋಡೋದು, ಮೊಬೈಲ್ ನೋಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಿಸ್ಬೇಡಿ, ಮೊಬೈಲ್ ಕೊಡಬೇಡಿ. ಈಗ ಹೇಳ್ಬೇಕಂದ್ರೆ ಇಫ್ ಯು ಆಸ್ಕ್ ಮೀ, ನಮ್ಮ ಡೇಂಜರಸ್ ಥಿಂಗ್ ಫಾರ್ ದ ಕಿಡ್ಸ್ ಇಸ್ ದ ಮೊಬೈಲ್. ಮೊಬೈಲಿಂದನೇ ಅವರ ಆ್ಯಕ್ಟಿವಿಟೀಸ್ ಹಾಳಾಗ್ಬಿಡ್ತದೆ, ಆರೋಗ್ಯ ಹಾಳಾಗ್ಬಿಡ್ತದೆ. ಅವ್ರು ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡದೆ ಬೊಜ್ಜುತನ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 3ನೇದು ಬಂದರೆ ಸ್ಮೋಕಿಂಗ್. ಸೊ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ನಮ್ಮ ಯಾರೂ ಕೂಡ ಸ್ಮೋಕ್ ಮಾಡಲೂಬಾರ್ದು, ಸ್ಮೋಕ್ ಮಾಡೋರ ಪಕ್ಕದಲ್ಲಿ ನಿಂತ್ಕೊಳ್ಳಬಾರ್ದು. ಎಲ್ಲೂ ಕೂಡ ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕ್ ಮಾಡೋಕ್ಕೆ ನಾವು ಅಲೋ ಮಾಡಬಾರ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಸ್ ಸಿವಿಲ್ ಸೆನ್ಸ್ ಇದು. ಸೊ ಎಲ್ಲೂ ಕೂಡ ಸ್ಮೋಕಿಂಗ್ ನಾವು ಎನ್ಕರೇಜ್ ಮಾಡಬಾರ್ದು. ಸ್ಮೋಕಿಂಗ್ ಶುಡ್ ಬಿ ಝೀರೋ ಟಾಲರೆನ್ಸ್ ಫಾರ್ ಸ್ಮೋಕಿಂಗ್. ಸ್ಮೋಕಿಂಗಿಂದ ಹಾರ್ಟ್ ಅಟ್ಯಾಕ್ ಅಲ್ಲದೆ ಭಾಳಷ್ಟು ಕ್ಯಾನ್ಸರ್ಗಳು ಬರುತ್ತೆ. ಸ್ಮೋಕಿಂಗ್ನ ಆದಷ್ಟು ಕೂಡ ಅವಾಯ್ಡ್ ಮಾಡಬೇಕು. 4ನೇದು ಆಲ್ಕೋಹಾಲ್ ಇಂಟೇಕ್. ಸೊ ಆಲ್ಕೋಹಾಲ್ ಇಂಟೇಕ್ ಕೂಡ ಹೃದಯಕ್ಕೆ ಒಳ್ಳೆಯದಲ್ಲ. ಸೊ ದೇರ್ ಆರ್ ಸಮ್ ಟ್ರಯಲ್ಸ್. ಕೆಲವರು ಹೇಳ್ತಾರೆ ಸ್ವಲ್ಪ ನಿಯಮಿತವಾಗಿ ಆಲ್ಕೋಹಾಲ್ ತಗೊಂಡ ಹಾರ್ಟ್ ಒಳ್ಳೆಯದು ಅಂತ. ಅದು ತಪ್ಪು ಕಲ್ಪನೆಗಳು, ರಾಂಗ್ ಕಾನ್ಸೆಪ್ಟ್ಸು. ಆಲ್ಕೋಹಾಲ್ ಯಾವುದೇ ಪ್ರಮಾಣದಲ್ಲಿ ಅದು ಹಾನಿಕಾರಕ. ಆಲ್ಕೋಹಾಲ್ ತಗೋಬಾರ್ದು. ಇದು ಆಲ್ಕೋಹಾಲ್.
ನೆಕ್ಸ್ಟ್ ಬಂದರೆ ಬೇರೆ ಇಂಪಾರ್ಟೆಂಟ್ ಥಿಂಗ್, ನೀವು ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಮಾನಸಿಕ ಒತ್ತಡ. ಇದು ಹೊಸ ಕಾಯಿಲೆಗಳು, ಮೊದಲೆಲ್ಲ ಇರಲಿಲ್ಲ. ಮಾನಸಿಕ ಒತ್ತಡ ಇರಲೇ ಇಲ್ಲ. ಮೊದಲು ಮ್ಯಾಕ್ಸಿಮಮ್ ಒತ್ತಡ ಅಂದರೆ ದುಡ್ಡು, ಮದುವೆಗಿದ್ದೀವಿ, ಮಕ್ಕಳು ಮದುವೆಗೆ ಅಪ್ಪ ತಂದೆ ತಾಯಿಗಳು ಟೆನ್ಷನ್. ಈಗ ಅದಲ್ಲ, ಈಗ ಚಿಕ್ಕ ಮಕ್ಕಳಿಗೆ ಟೆನ್ಷನ್ ಜಾಸ್ತಿ. ಏನಕ್ಕೆ ಅಂದರೆ ಲೇಟಾಗಿ ಎದ್ದೇಳೋದು, ರಾತ್ರಿ ಎಲ್ಲ ಕೂತು ಮೊಬೈಲ್ ನೋಡೋದು, ಲೇಟಾಗಿ ಎದ್ದೇಳೋದು, ಸ್ಕೂಲ್ ಲೇಟಾಗಿ ಹೋಗೋದು, ಟ್ರಾಫಿಕಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದು, ಟ್ರಾಫಿಕ್ ಪೊಲೀಸ್ ಫೈಟಿಂಗ್ ಆಡೋದು, ಮತ್ತೆ ಸ್ಕೂಲಲ್ಲಿ ಹೋಗಿ ಫೈಟಿಂಗ್ ಆಡೋದು. ಇಟ್ಸ್ ಆಲ್ ಹೋಸ್ಟೈಲ್ ಬಿಹೇವಿಯರ್ ಇರ್ತವೆ. ಹೋಸ್ಟೈಲ್ ಬಿಹೇವಿಯರ್ ಅಂದರೆ ಆ ಸಾತ್ವಿಕ ಗುಣಗಳು ಮಕ್ಕಳಲ್ಲಿ ಹೋಗ್ಬಿಡ್ತದೆ, ಯಂಗ್ ಜನರೇಷನ್ ಹೋಗ್ಬಿಡ್ತದೆ. ಈ ಸಾತ್ವಿಕ ಗುಣಗಳನ್ನು ಮಕ್ಕಳಲ್ಲಿ ಮತ್ತೆ ಅದನ್ನು ತುಂಬಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಈಶ್ವರಿ ಬ್ರಹ್ಮಕುಮಾರಿ ಸಮಾಜದವರು ಗ್ರೇಟ್ ವರ್ಕ್ ಮಾಡ್ತಾರೆ. ಐ ಥಿಂಕ್ ಈ ಥರ ಒಂದು ವಿದ್ಯಾಸಂಸ್ಥೆಗಳಿಗೆ ನಮ್ಮ ಮಕ್ಕಳು ಕರ್ಕೊಂಡೋಗಿ ಅವ್ರಿಗೆ ಎಕ್ಸ್ಪೋಸರ್ ಕೊಡಬೇಕು. ಈ ಥರನೂ ಒಂದಿದೆ ಪ್ರಪಂಚ, ಹಿಂಗೂ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಷ್ಟೊಂದು ಅವರು ಸಮರ್ಪಣೆ ಮಾಡ್ಕೊಂಡಿದೆ, ಜನಗಳು ಒಳ್ಳೇದಾಗಲಿ, ಸೊಸೈಟಿ ಒಳ್ಳೇದಾಗಲಿ ಅಂತ. ಇದನ್ನು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಅದನ್ನು ಎಕ್ಸ್ಪೋಸ್ ಮಾಡಿಸ್ಬೇಕು. ವೆರಿ ಇಂಪಾರ್ಟೆಂಟ್. ನಮಗೆಲ್ಲ ವಯಸ್ಸಾಯಿತು, ನಮ್ದೆಲ್ಲ ಆಲ್ರೆಡಿ ವಿ ಕಮ್ ಟು ದಟ್ ಜನರೇಷನ್. ನಾವು ಕಿಡ್ಸ್ ಅಂಡ್ ಅವರ್ ಗ್ರ್ಯಾಂಡ್ ಚಿಲ್ಡ್ರನ್ ಶುಡ್ ಲರ್ನ್ ಆಲ್ ದೀಸ್ ಥಿಂಗ್ಸ್. ಆ ಸ್ಟ್ರೆಸ್ ಲೆವೆಲ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಪ್ರೆಸೆಂಟ್ ಜನರೇಷನ್. ಯಾವುದೇ ರೀತಿಯ ಅರ್ಥಹೀನವಾದ ಸ್ಟ್ರೆಸ್ಸು, ಊಟಕ್ಕೂ ಸ್ಟ್ರೆಸ್ಸು, ನಿದ್ದೆ ಮಾಡಲ್ಲ ಸರಿಯಾಗಿ. ಸೊ ಇದು ಸ್ಟ್ರೆಸ್ ಲೆವೆಲ್ಲು. ಮೂರನೇದು, ಅಪಾರ್ಟ್ ಫ್ರಮ್ ದಟ್ ಈ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಯೋಗ, ಮೆಡಿಟೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಎರಡನೇದು, ವಿಧವಾದ ಸ್ಪೋರ್ಟ್ಸಲ್ಲಿ ನಿಮ್ಗೆ ಯಾವ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸ್ ಕಲಿಸ್ಬೇಕು ಮಕ್ಕಳಿಗೆ. ಮತ್ತೆ ನಿದ್ದೆ ಮಾಡಬೇಕು. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿದ್ದೆ ಯಾಕಪ್ಪ ಡಾಕ್ಟರ್ ಹೇಳ್ತಾರೆ, ನಿದ್ದೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಗೆ 8 hours ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ಗೆ ಮೊಬೈಲು, ಟಿವಿ, ಕಂಪ್ಯೂಟ್ರು, ನೈಟ್ ಡ್ಯೂಟಿ, ಎಕ್ಸ್ಟ್ರಾ ಕಾಲ್ಸು, ನೈಟ್ ಕಾಲ್ಸ್ ಅಂದ್ಕೊಂಡು ಸರಿಯಾಗಿ ನಿದ್ದೆ ಮಾಡಲ್ಲ. ಸೊ ಈ ಥರ ನಿದ್ದೆ ಮಾಡದಿರೋದ್ರಿಂದ ಹೃದಯದ ಒತ್ತಡ ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮ 24 ಗಂಟೆ ಕೆಲಸ ಮಾಡೋದು ಹೃದಯಕ್ಕೆ ಒನ್ಲಿ ಟೈಮ್ ಫಾರ್ ರೆಸ್ಟ್ ಇಸ್ ದ ಸ್ಲೀಪ್ ಟೈಮ್. ನಾವು ನಿದ್ದೆ ಮಾಡಿದಾಗ ಹೃದಯಕ್ಕೆ ಕೆಲಸ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಹೃದಯ ಬಡಿತ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಹೃದಯಕ್ಕೆ ಸಮರ್ಪಕವಾದ ಬ್ಲಡ್ ಸರ್ಕ್ಯುಲೇಷನ್, ಸಮರ್ಪಕವಾದ ರೆಸ್ಟ್ ಸಿಗೋದೇ ನಮ್ಮ ನಿದ್ದೆ ಮಾಡ್ತೀವಿ. ಸೊ ಅದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ 8 hours ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿದ್ದೆ. ಸೊ ಇಷ್ಟೆಲ್ಲ ಮಾಡಿದ್ರೆ ನಾವು ಈ ಥರ ಆಹಾರ, ಫಿಸಿಕಲ್ ಆಕ್ಟಿವಿಟೀಸು, ಯೋಗ, ಮೆಡಿಟೇಷನ್ನು, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಳುವಂಥದ್ದು, 8 hours ಸ್ಲೀಪ್ ನೋಡ್ಕೊಳ್ಳುವಂಥದ್ದು, ಬೊಜ್ಜುತನ ಅವಾಯ್ಡ್ ಮಾಡೋದು, ಇಷ್ಟು ಮಾಡಿದ್ರೆ ನಾವು ಆಲ್ಮೋಸ್ಟ್ ಲೈಕ್ 50-60% ಹಾರ್ಟ್ ಅಟ್ಯಾಕ್ ತಡೆಗಟ್ಬೋದು. 20% ಹೇಳಿದ್ನ, 80% ಹೇಳಿದ್ವಿ, 20% ಕಡಿಮೆ ಆಗಬೇಕು ಅಂದರೆ ದರ್ ಆರ್ ಸಮಥಿಂಗ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ಸ್ ಇನ್ ದ ಹಾರ್ಟ್. ಸೈಲೆಂಟ್ ಕಿಲ್ಲರ್ಸ್ ಇನ್ ದ ಬಾಡಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಕೆಲವ್ರು ಹೇಳ್ತಾರೆ, ಸರ್ ನನಗೇನು ತೊಂದರೆ ಇಲ್ಲ ಸರ್, ಚೆನ್ನಾಗಿ ಊಟ ಮಾಡ್ತೀನಿ, ಗಟ್ಮುಟ್ಟಾಗಿದ್ದೀನಿ ಸರ್, ಓಡಾಡ್ತೀನಿ, ನನಗೇನು ಕಾಯಿಲೆ ಇಲ್ಲ ಸರ್ ಅಂತ ತಪ್ಪು ಕಲ್ಪನೆಗಳು ತಿಳ್ಕೊತಾರೆ. ಇನ್ನೊಬ್ರು ಕೆಲವು ಹೇಳ್ತಾರೆ, ನಮ್ಮ ತಾತ 80 ವರ್ಷ ಬದುಕಿದ ಸರ್, ನನಗೇನು ಆಗಲ್ಲ ಸರ್, ಚೆನ್ನಾಗಿದ್ದೀನಿ ಸರ್ ಅಂತ. ಇವೆಲ್ಲ ರಾಂಗ್ ಕಾನ್ಸೆಪ್ಟ್ಸ್. ನಿಮ್ಮ ತಾತ ಬದುಕಿರೋ ಪೊಲ್ಯೂಷನ್, ಇದು ಅಟ್ಮಾಸ್ಫಿಯರ್ ಬೇರೆ, ನಮ್ಮ ತಾತ ತಂದೆ ತಿಂತಿದ್ದ ಊಟ ಬೇರೆ, ನಾವು ತಿಂತಿರೋ ಊಟ, ನಾವು ಬೆಳೀತಿರೋ ಪರಿಸರ, ನಾವಿರುವಂತಹ ಅಟ್ಮಾಸ್ಫಿಯರ್, ಇದು ಪೊಲ್ಯೂಷನ್ ಎಲ್ಲ ಟೋಟಲಿ ಡಿಫ್ರೆಂಟ್. ಸೊ ನಮಗೆ ಈಗಿರೋ ಏರ್ ಪೊಲ್ಯೂಷನ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಫುಡ್ ಪೊಲ್ಯೂಷನ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅಡಲ್ಟರೇಟೆಡ್ ಫುಡ್ಡು, ಹೈಲಿ ಇನ್ಸೆಕ್ಟಿಸೈಡ್ ಕಾನ್ಸಂಟ್ರೇಟೆಡ್ ಫುಡ್ಡು, ಸಮ್ ಆಫ್ ದ ಫುಡ್ಸ್ ಆರ್ ನಾಟ್ ಆಲ್ ರೆಕಮೆಂಡಬಲ್ ಫಾರ್ ಈಟಿಂಗ್. ಅಂತಹ ಫುಡ್ ನಾವು ತಿಂತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಆ ಥರ ರೆಗ್ಯುಲೇಷನ್ಸು, ಫುಡ್ ಅಥಾರಿಟೀಸು ಯಾರು ನಮ್ಮ ದೇಶದಲ್ಲಿಲ್ಲ. ಟು ಟೆಲ್ ಯು ಒಂದು ಫ್ರ್ಯಾಂಕ್ ಥಿಂಗ್ ಅಂದರೆ, ನಮ್ಮ ದೇಶದಿಂದ ನಾವು ಯಾವ್ದಾದ್ರು ಹಣ್ಣುಗಳನ್ನ, ತರಕಾರಿಗಳನ್ನ ಎಕ್ಸ್ಪೋರ್ಟ್ ಮಾಡೋಕೆ ಹೋದರೆ ನನ್ ಆಫ್ ದೆಮ್ ಆರ್ ಟೇಕನ್ ಬೈ ಅಮೆರಿಕಾ ಅಂಡ್ ಯುರೋಪ್ ಬಿಕಾಸ್ ಆಫ್ ದ ಹೈ ಇನ್ಸೆಕ್ಟಿಸೈಡ್ಸ್, ಹೈ ಪೆಸ್ಟಿಸೈಡ್ಸ್ ಅನ್ನು ವಾಪಸ್ ಕಳಿಸ್ಕೊಡ್ತಾರೆ. ಅದು ನಮ್ಮ ಈ ಥರ ಫುಡ್ಡು. ಈ ಥರ ಅಡಲ್ಟರೇಟೆಡ್ ಫುಡ್ಡು, ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ ಇದೆಲ್ಲ ಇರೋದ್ರಿಂದ ಈಗಿನ ಹೊಸ ಜನ್ರೇಷನಲ್ಲಿ ನೀವು ಎಷ್ಟೇ ಆರೋಗ್ಯ ಕಾಣಿಸಿದ್ರು ಕೂಡ ದೇರ್ ಆರ್ ಸಮ್ ಸೈಲೆಂಟ್ ಕಿಲ್ಲರ್ಸ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಆ ಸೈಲೆಂಟ್ ಕಿಲ್ಲರ್ಸ್ ಯಾವುದು ಅಂದರೆ BP ಕಾಯಿಲೆ, ಶುಗರ್ ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ, ಥೈರಾಯ್ಡ್ ಕಾಯಿಲೆ. ಈ ಕಾಯಿಲೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಗೆ ಅದು ಹೇಳಿಲ್ಲ, ನಿಮ್ಗೆ ಅರ್ಥ ಆಗಲ್ಲ. ಇವೆಲ್ಲ ಸೈಲೆಂಟ್ ಆಗಿರುತ್ತೆ, ಏನೂ ಗೊತ್ತಾಗಲ್ಲ. ಒಬ್ಬ ಮನುಷ್ಯನಿಗೆ BP ಕಾಯಿಲೆ ಬಂದು 20 ವರ್ಷ ಆದರೂ ಕೂಡ ಏನು ಸಿಂಪ್ಟಮ್ಸ್ ಕೊಡಲ್ಲ. 20 ವರ್ಷ ಆದಮೇಲೆ ಅವನು ಹಾರ್ಟ್ ಅಟ್ಯಾಕ್ ಬರ್ತಾನೆ. ಒಬ್ಬ ಮನುಷ್ಯನಿಗೆ ಶುಗರ್ ಕಾಯಿಲೆ ಬಂತು ಅಂದ್ರೆ 10 ವರ್ಷಕ್ಕೂ ಏನೂ ಗೊತ್ತಾಗಲ್ಲ. 10 ವರ್ಷ ಆದಮೇಲೆ ಕಣ್ಣು ಫುಲ್ ದೃಷ್ಟಿ ಕಳ್ಕೊಂಡು ಹಾಸ್ಪಿಟಲ್ ಬರ್ತಾನೆ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಹಾಸ್ಪಿಟಲ್ ಬರ್ತಾನೆ. ಸೊ ಇವೆಲ್ಲ ಸೈಲೆಂಟ್ ಕಿಲ್ಲರ್ಸು. ಅದರಿಂದ ಪ್ರತಿಯೊಬ್ಬರು ಕೂಡ 40 ವರ್ಷ ಮೀರಿದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನೀವೇ ಹೋಗಿ ನಿಮ್ಮ ದೇಹದ ಬಗ್ಗೆ ಕಂಡುಹಿಡಿಬೇಕು. ಇದು ಯಾವ ಥರ ಅಂದರೆ, ನಿಮ್ಮ ಕಾರ್ನ ನೀವು ಯಾವ ಥರ ಪ್ರತಿ ವರ್ಷ ಹೋಗಿ ಸರ್ವಿಸ್ ಮಾಡಿಸೋರು, ಅದೇ ಥರ ಪ್ರತಿಯೊಬ್ಬ ಮನುಷ್ಯನ ಹೋಗ್ಬಿಟ್ಟಿದೆ. ನನ್ನ ಶುಗರ್ ಹೇಗಿದೆ ಡಾಕ್ಟ್ರೆ, ನನ್ನ BP ಹೇಗಿದೆ ಡಾಕ್ಟ್ರೆ, ನನ್ನ ಕೊಲೆಸ್ಟ್ರಾಲ್ ಹೇಗಿದೆ, ನನ್ನ ಥೈರಾಯ್ಡ್ ಹೇಗಿದೆ, ನನ್ನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ನನ್ನ ಹಾರ್ಟ್ ಚೆನ್ನಾಗಿದೆ ಕೇಳೋದು ನಿಮ್ಮ ಜವಾಬ್ದಾರಿ. ಬೇರೆ ಯಾರು ನಿಮ್ಮ ಮನೆಗೆ ಬಂದು ನಿಮ್ಮ ಹಿಂಸೆ ಮಾಡಿ ಕರ್ಕೊಂಡು ಚೆಕ್ ಮಾಡಿಸೋಲ್ಲಿ ಅರ್ಥಹೀನ. ಅದು ನಿಮ್ಮ ಜವಾಬ್ದಾರಿ ಅದು. ಯಾಕೆಂದರೆ ಈ ಸೈಲೆಂಟ್ ಕಿಲ್ಲರ್ಸು ಒಳಗಡೆ ಸ್ತುಪ್ತವಾಗಿ ಒಳಗಡೆ ಶುರುವಾಗಿ
ಅದು ನಿಮ್ಮ ಕಣ್ಣು, ಕಿಡ್ನಿ, ಲಿವರು ಹಾರ್ಟ್ ಎಲ್ಲರೂ ಡ್ಯಾಮೇಜ್ ಮಾಡಿಬಿಡುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಬಂದಾಗ ತುಂಬ ಲೇಟ್ ಸ್ಟೇಜಲ್ಲಿ ಬಂದಿರ್ತೀರ. ಈಗೆಲ್ಲ ಎಂಥ ಪ್ರಾಬ್ಲಮ್ ಅಂದ್ರೆ ಈಗಿನ ಕಾಯಿಲೆಗಳು ಪೇಷಂಟ್ಗೆ ಡಾಕ್ಟ್ರದ್ದು ಆಯ್ಸ್ಕೊಳ್ಬಿಡ್ತದೆ. ಯಾಕಂದರೆ ಎಲ್ಲ ಪೇಷಂಟ್ಸ್ ಬರೋರೆಲ್ಲ ಮಲ್ಟಿಪಲ್ ಪ್ರಾಬ್ಲಮ್ಸ್, ಶುಗರ್ ಕಾಯಿಲೆ, BP ಕಾಯಿಲೆ, ಕಿಡ್ನಿ ಕಾಯಿಲೆ, ಹಾರ್ಟ್ ಕಾಯಿಲೆ, ಕೆಲವರಿಗೆ HIV ಸೋಂಕು ಎಲ್ಲ ಇರುತ್ತೆ. ಅವ್ರು ಹುಷಾರು ಮಾಡೋದಂಗೆ ಡಾಕ್ಟ್ರ್ ಆಯ್ಸೆ ಅರ್ಧ ಮುಗಿದೋಗುತ್ತೆ, ಅಷ್ಟು ಪ್ರಾಬ್ಲಮ್ಸ್ ಈಗ. ಯಾಕಂದರೆ ಯಾರು ಅವ್ರ ಬಗ್ಗೆ ಕಾಳಜಿನೇ ಇಲ್ಲ, ಯಾರು ಅವ್ರು ಆಗಿಯೋ ಕಾಳಜಿ ಇಲ್ಲ, ಚೆಕಪ್ ಮಾಡಿಸ್ಕೊಳ್ಳಲ್ಲ, ಏನು ಮಾಡಿಸ್ಕೊಳ್ಳಲ್ಲ. ಅದರಿಂದ ನಮ್ಮ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದರೆ, ಪ್ರತಿಯೊಬ್ಬರು ಕೂಡ 40 ವರ್ಷ ಮೀರಿದವರು, ಮಹಿಳೆ ಆಗಿರ್ಬೋದು, ಪುರುಷರಾಗಿರ್ಬೋದು, ನಿಮ್ಮ ತಪಾಸಣೆ ಮಾಡಿಸ್ಕೋಬೇಕು. ನಿಮ್ಮ ಶುಗರ್ ಕಾಯಿಲೆ ಇದೆಯಾ, BP ಕಾಯಿಲೆ ಇದೆಯಾ, ಕೊಲೆಸ್ಟ್ರಾಲ್ ಕಾಯಿಲೆ ಇದೆಯಾ, ಥೈರಾಯ್ಡ್ ಕಾಯಿಲೆ ಇದೆಯಾ, ನಿಮ್ಮ ಕಿಡ್ನಿ ಹೇಗಿದೆ, ನಿಮ್ಮ ಹಾರ್ಟ್ ಹೇಗಿದೆ, ನಿಮ್ಮ ಕಣ್ಣು ಹೇಗಿದೆ ಚೆಕ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಡಿಸಿನ್ಸ್ ತೊಗೊಂಡ್ರೆ ಅದರಿಂದ ಕಾಯಿಲೆಗಳು ಜಾಸ್ತಿ ಆಗಲ್ಲ, ನಿಮ್ಮ ಆಯುಷ್ ಚೆನ್ನಾಗಿರುತ್ತೆ. ಇದನ್ನು ಚೆಕ್ ಮಾಡಿ ಹೋಗಿ ನೀವು ಚೆಕ್ ಮಾಡಿಸ್ಬೇಕು. ಮೊದಲೆಲ್ಲ ಈ ಚೆಕಪ್ಗೆಲ್ಲ ತುಂಬ ಬೆಲೆ ಬಾಳ್ತಾ ಇತ್ತು. ಈಗೆಲ್ಲ ತುಂಬ ಕಡಿಮೆ ಬೆಲೆಗಳಲ್ಲಿ ಈಗ ಮಾಸ್ ಚೆಕಪ್ಸ್ ಅಂತ ಮಾಡ್ತಾರೆ. ಅದನ್ನು ಪ್ರತಿಯೊಬ್ಬರು ಮಾಡಿಸ್ಕೋಬೇಕು. ಇದು ಸೈಲೆಂಟ್ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋದು. ಲಾಸ್ಟ್ ಒಂದು ಅಂದರೆ ಹೃದಯ ಕಾಯಿಲೆ ಬಗ್ಗೆ ಕೆಲವು ವಾರ್ನಿಂಗ್ ಸಿಗ್ನಲ್ಸ್ ಏನು ಅಂತ ತಿಳ್ಕೊಬೇಕು. ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೊಂದು ಜನ ವಿಪರೀತ ಬುದ್ಧಿವಂತ ಆಗ್ಬಿಟ್ಟಿದ್ದಾರೆ. ಈಗೆಲ್ಲ ಮೊದಲೆಲ್ಲ ಸಣ್ಣ ಪುಟ್ಟ ತೊಂದರೆ ಡಾಕ್ಟರ್ ತಗೊಂಡು ಹೋಗ್ತಿದ್ರು. ಈಗೆಲ್ಲ ವಾಟ್ಸಪ್ಪು, ಫೇಸ್ಬುಕ್ಕು ಇವೆಲ್ಲ ಬಂದ ಎಲ್ಲ ವಿಪರೀತ ಬುದ್ಧಿವಂತರು. ಅವರವರೇ ಹೇಳ್ಕೊಂಡ್ಬಿಡ್ತಾರೆ, ನನಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟ್ರೆ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ನನಗೇನು ತೊಂದರೆ ಇಲ್ಲ ಡಾಕ್ಟ್ರೆ, ನಾನೇ ಬಿರಿಯಾನಿ ತಿನ್ಬಿಟ್ಟೆ ಡಾಕ್ಟ್ರೆ, ಹೀಗೆ ಅವರವರೇ ಮಾತಾಡ್ಕೊಂಡು ಅವರವರೇ ಆನ್ಸರ್ ಮಾಡ್ಕೊಂಡು ಅವರವರೇ ಸಫರ್ ಆಗ್ತಾರೆ. ಎಷ್ಟೊಂದು ಸರಿ ಹೃದಯ ಕಾಯಿಲೆ ಬೇರೆ ಕಾಯಿಲೆಗಳ ಥರ ನಿಮಗೆ ಚಿಹ್ನೆ ಕೊಡೋಲ್ಲ, ಹಿಂಗೆ ಇರುತ್ತೆ ಅಂತ. ಹೃದಯ ಕಾಯಿಲೆ ತುಂಬ ಬೇಗಾಗಿರುತ್ತೆ. ಬೇದಿಯಾಗಿ ಹೊಟ್ಟೆ ನೋವು ಬಂದು ಹಾರ್ಟ್ ಅಟ್ಯಾಕ್ ಆಗಿ ನೋಡಿದ್ದೀವಿ, ಬೆನ್ನೋ ಬಂದು ಹಾರ್ಟ್ ಅಟ್ಯಾಕ್ ಆಗಿ ನೋಡಿದ್ದೀನಿ, ಹೊರಗಡೆ ಕೈ ಎಳ್ತಾ ಬಂದು ಹಾರ್ಟ್ ಅಟ್ಯಾಕ್ ಆಗಿ ನೋಡಿದ್ದೀನಿ, ಡೆಂಟಲ್ ಪ್ರಾಬ್ಲಮ್ ಬಂದು ಹಾರ್ಟ್ ಪ್ರಾಬ್ಲಮ್ ಇರೋ ನೋಡಿದ್ದೀನಿ. ಅಂದರೆ ಹೃದಯದ ಕಾಯಿಲೆಗಳು ಬೇರೆ ಚಿಹ್ನೆಯಿಂದ ಬರ್ತಾ ಇರುತ್ತೆ, ನಿಮ್ಗೆ ಬೇರೆ ಚಿಹ್ನೆಗಳಿಂದ ಕಾಣಿಸ್ಕೊಳುತ್ತೆ. ಅದರಿಂದ ನಿಮ್ಗೆ ಏನೇ ಅನ್ಯೂಸುವಲ್ ಸಿಂಪ್ಟಮ್ಸ್ ಇದ್ದರೆ, ನಿಮ್ಗೆ ಏನೇ ಅನ್ಯೂಸುವಲ್ ಪ್ರಾಬ್ಲಮ್ ಇದ್ದರೆ ವೈದ್ಯರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು, ಹೃದಯದ ಕಾಯಿಲೆ ಇದೆಯಾ, ನನಗೇನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿಸ್ಕೊಂಡು ಅದು ಸೂಕ್ತವಾಗಿ ತಿಳ್ಕೊಂಡ್ರೆ ಹೃದಯದ ಕಾಯಿಲೆ ನಾವು ಬೇಗ ಪತ್ತೆ ಹಚ್ಬೋದು. ಭಾಳಷ್ಟು ಇನ್ಸಿಡೆಂಟ್ಸ್ ನೋಡಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್, ನನ್ನ ಸ್ವಂತ ಕ್ಲಾಸ್ಮೇಟ್ ನಮ್ಮ ಮನೆಗೆ ಬಂದಿದ್ದ. ಅವ್ನು ಸುಮ್ಮನೆ ಬಂದ್ಬಿಟ್ಟದೆ, ಏನಕ್ಕೂ ಬಂದಿದ್ದ, ಒಂದು ಗ್ಯಾಸ್ಟ್ರಿಕ್ ಮೆಡಿಸಿನ್ ಕೊಡಮ್ಮ ಮನೇಲಿ ಇದೆಯಾ ಅಂತ. ನಾನು ಏನು ಗ್ಯಾಸ್ಟ್ರಿಕ್ ಮೆಡಿಸಿನ್ ಏನಕ್ಕೋ, ಇಲ್ಲ ಮಧ್ಯಾಹ್ನ ನಾನು ಪಿಜ್ಜಾ ತಿನ್ಬಿಟ್ಟೆ, ಯಾಕೋ ಇಂಡೇಷನ್ ಆಗಿದೆ ಅಂತ. ನಾನು ಯಾಕೋ ಒಂದು ಸ್ವೆಟ್ ಆಗ್ತಾ ಇದ್ದ. ಸ್ವೆಟ್ ಹಾಕಿದೆ ಕೊಡೋ, ಒಂದು ECG ಮಾಡಿಸೋ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಅವನು, ಇಲ್ಲಪ್ಪ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಅವ್ನು ನೋಡಿದ ತಕ್ಷಣ ಸ್ವೆಟ್ ಆಗೋದು ಸಹ ಐ ವಾಸ್ ವರಿಡ್. ಒಂದು ECG ಮಾಡಿದ್ರೆ ನನಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಹೇಳ್ಕೊಂಡೋಗಿ ಅವನಿಗೆ ಆವತ್ತೇ ನನ್ನ ಕಾಲೇ ಕರ್ಕೊಂಡೋಗಿ ನಮ್ಮ ಹಾಸ್ಪಿಟಲಲ್ಲಿ ಮಧ್ಯರಾತ್ರಿ ಕರ್ಕೊಂಡೋಗಿ ಆಂಜಿಯೋಪ್ಲಾಸ್ಟಿ ಮಾಡಿ ಈಗ ಚೆನ್ನಾಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದ್ದಾನೆ ಈಗ. ಅಂದರೆ ಹೃದಯದ ಕಾಯಿಲೆಗಳು ಈ ಥರ ನಿಖರವಾಗಿ ಅಷ್ಟು ಸುಲಭವಾಗಿ ಮನುಷ್ಯನಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸೂಕ್ತ ವೈದ್ಯರು, ಸೂಕ್ತ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡಿಲ್ಲ. ಸುಮಾರು ಕಾಯಿಲೆಗಳು ನಿಮಗೆ ಗೊತ್ತಾಗಲ್ಲ. ಸುಮಾರು ಜನ ಗೊತ್ತಾಗ್ದೇ ಸಫರ್ ಆಗಿ ಹೃದಯ ಡ್ಯಾಮೇಜ್ ಆಗಿ ಆಮೇಲೆ ಬುದ್ಧಿ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದಲೇ ದಿನ ತಿಳ್ಕೊಂಡ್ರೆ ನಿಮ್ಮ ಆಯುಷ್ ಚೆನ್ನಾಗಿರುತ್ತೆ, ಮುಂದೆ ಬರುವ ಅನಾಹುತ ನಾವು ತಡೆಗಟ್ಬೋದು. ಇದು ಹೃದಯದ ಬಗ್ಗೆ ತಿಳ್ಕೊಬೇಕಾದಂಥ ಒಂದು. ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಏನು ಅಂದರೆ, ನಿಮ್ಗೆ ಏನಾದ್ರು ಹೃದಯದ ಬಗ್ಗೆ ಏನಾದ್ರು ತೊಂದರೆ ಕಾಣಿಸ್ಕೊಳ್ತು, ಡೌಟ್ ಬಂತು ಅಂದರೆ ನೀವು ಹಾಸ್ಪಿಟಲ್ ಹೋಗಿ ಮೊದಲು ಏನು ಮಾಡ್ಬೋದು, ವಾಟ್ ಈಸ್ ಯುವರ್ ಫಸ್ಟ್ ಏಡ್, ನೀವೇನು ಮಾಡ್ಬೋದು ಅಂತ ನಿಮಗೆ ಒಂದು ಡೌಟ್ ಇರುತ್ತೆ. ಸೊ ದೇರ್ ಆರ್ ಸಮ್ ಮೆಡಿಸಿನ್ಸ್ ಆರ್ ದೇರ್. ಫಾರ್ ಎಕ್ಸಾಂಪಲ್, ಚಿಯೋಬಲ್ ಆಸ್ಪಿರಿನ್ 325, ಕ್ಲೋಪಿಡೋಗ್ರಿಲ್ ಅಂತ ಟ್ಯಾಬ್ಲೆಟ್ ಬರುತ್ತೆ, ಅದರಲ್ಲಿ 70 mg ಬರುತ್ತೆ, ಮತ್ತು ಅಟೋಸ್ಟಾಟಿನ್ ಅಂತ 80 mg ಬರುತ್ತೆ. ಇದು 3 ಟ್ಯಾಬ್ಲೆಟ್ಸು ನೀವು ಬುದ್ಧಿವಂತರಾಗಿದ್ದರೆ ಮನೆ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ಆಸ್ಪಿರಿನ್, ಒಂದು ಕ್ಲೋಪಿಡೋಗ್ರಿಲ್, ಒಂದು ಅಟೋಸ್ಟಾಟಿನ್. ಇದು 3 ಟ್ಯಾಬ್ಲೆಟ್ಸ್ ಮನೆ ಇಟ್ಕೊಂಡಿದ್ರೆ ನಿಮ್ಗೆ ಏನಾದ್ರು ವಿಪರೀತ ನೋವು, ತುಂಬ ಸ್ವೆಟ್ ಆಗೋದು, ಹಾರ್ಟ್ ಅಟ್ಯಾಕ್ ಅನ್ನಿಸ್ತು ಅಂದರೆ ಇದು 3 ಟ್ಯಾಬ್ಲೆಟ್ಸ್ನ ತೊಗೊಂಡು ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ರೀಚ್ ಆದರೆ ಈ ಮಾತ್ರೆ ತಗೊಳ್ಳೋದ್ರಿಂದ ಮನುಷ್ಯ ಬದುಕೊಳ್ಳೋ ಚಾನ್ಸ್ ಚೆನ್ನಾಗಿರುತ್ತೆ. ಮನುಷ್ಯನಿಗೆ ಹಾರ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಆಮೇಲೆ ಹಾರ್ಟ್ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಅದರಿಂದ ಇದು ಫಸ್ಟ್ ಏಡ್ ನಿಮ್ಮ ಮನೆ ಇಟ್ಕೊಂಡಿರ್ಬೇಕು. ಇನ್ನೊಂದು ವಿಷಯ ಅಂದರೆ, ಪ್ರತಿಯೊಬ್ಬ ಮನುಷ್ಯರು ಕೂಡ, ಪ್ರತಿಯೊಬ್ಬ ಯುವಕರು, ಎಜುಕೇಟೆಡ್ ಕ್ಲಾಸು, CPR ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ತಿಳ್ಕೋಬೇಕು. ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್ ಆಗಿರ್ಬೋದು, ನಿಮ್ಮ ಪಕ್ಕದ ಮನೆ ಆಗಿರ್ಬೋದು, ನಿಮ್ಮ ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಕ್ ಅರೆಸ್ಟ್ ಆಗಿ ಕೊಲ್ಯಾಪ್ಸ್ ಆದರೆ ನೀವು ಒಬ್ಬ ಪಕ್ಕದ ಮನೆಯವನಾಗಿದ್ದು ಒಬ್ಬ ಸ್ಟ್ಯಾಂಡ್ ಬೈ ಅಟೆಂಡರ್ ಆಗಿ ಏನು ಮಾಡ್ಬೋದು, ಅದಕ್ಕೆ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ. ಅದು ಒಂದು ಕೋರ್ಸ್ ಇದೆ. ನಾವೆಲ್ಲ ಕಾರ್ಡಿಯಾಲಜಿಸ್ಟ್ಗಳು ಟ್ರೈನಿಂಗ್ ಕೊಡ್ತೀವಿ ಯಂಗ್ಸ್ಟರ್ಸ್ಗೆ. ನೀವೇ ವಾಲಂಟಿಯರ್ ಬಂದು ನಮ್ಮ ಹಾಸ್ಪಿಟ್ಲಿಗೆ ಕೇಳಿದ್ರೆ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ. ಪ್ರತಿಯೊಬ್ಬರು ಯುವಕರು ಕಲ್ತ್ಕೋಬೇಕು. ಯಾಕಂದರೆ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಇಂಜಿನಿಯರ್ಗಳು, ಎಷ್ಟೊಂದು ಜನ ಒಳ್ಳೊಳ್ಳೆ ಫ್ಯಾಮಿಲಿಯವರು, ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗಳು ಕೊಲ್ಯಾಪ್ಸ್ ಆದಾಗ
ಹಾಸ್ಪಿಟ್ಲಿಗೆ ಬಂದಾಗ ಅವ್ರು ಆಲ್ರೆಡಿ ಬ್ರೇನ್ ಆಗ್ಬಿಟ್ಟಿರ್ತಾರೆ, ಏನು ಪ್ರಯೋಜನ ಆಗಲ್ಲ, ಅವ್ರು ಆಲ್ರೆಡಿ ಸ್ಪಾಟ್ ಡೆಡ್. ಸೊ ಆ ಥರ ಬ್ರಾಡ್ ಡೆಡ್ ಆಗಬಾರ್ದು ಅಂದರೆ ಅವ್ರನ್ನ ಹಾಸ್ಪಿಟ್ಲ್ವರೆಗೂ ಅವ್ರನ್ನ ಜೀವಂತವಾಗಿ ತೊಗೊಂಡ್ಬರ್ಬೇಕು ಅಂದರೆ ಅವರಿಗೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ ಒಂದು ಸಿಂಪಲ್ ಟೆಕ್ನಿಕ್ ಅವ್ರು ಎಲ್ಲ ಕಲ್ತ್ಕೊಂಡಿದ್ರೆ ನೀವು ನಿಮ್ಮ ಮನೇಲಿರೋರನ್ನ, ನಿಮ್ಮ ಪಕ್ಕದಲ್ಲಿರೋರನ್ನ, ನಿಮ್ಮ ಎದುರುಗಡೆ ಇರೋರನ್ನ ಅವ್ರನ್ನ ಜೀವಂತವಾಗಿ ಹಾಸ್ಪಿಟಲ್ ಕರ್ಕೊಬಹುದು. ಆಮೇಲೆ ಡಾಕ್ಟರ್ ಮುಂದೆ ನೋಡ್ಕೋತಾರೆ, ನಾವು ಅವ್ರನ್ನ ಬದುಕಿಸಿ ಕಳಿಸಿದ್ವಿ. ಆ ಥರ ಭಾಳಷ್ಟು ಪೇಷಂಟ್ ನಮ್ಮ ಉದಾಹರಣೆ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಕೆಲವು ಎಕ್ಸಾಂಪಲ್ಸ್ ಅಂದರೆ ಒಂದು 2-3 years ಬ್ಯಾಕ್ ಒಬ್ಬರು ಹೈಕೋರ್ಟ್ ಜಡ್ಜಿನ ಹಸ್ಬೆಂಡ್, ಹೈಕೋರ್ಟ್ ಅಲ್ಲ ಸರ್, ಕನ್ಸ್ಯೂಮರ್ ಕೋರ್ಟ್ ಜಡ್ಜಿನ ಹಸ್ಬೆಂಡ್ ವಾಕಿಂಗ್ ಹೋಗಿದ್ದಾಗ ಹ್ಯಾಡ್ ಎ ಚೆಸ್ಟ್ ಪೇನ್ ಕೊಲಾಪ್ಸ್ಡ್. ಅವನ ಫ್ರೆಂಡ್ ಜೊತೆಲಿದ್ದವನು ಅವನಿಗೆ ಕಾರ್ಡಿಯಕ್ ಮಸಾಜ್ ಕೊಟ್ಟು ಆಟೋಲ್ ಹಾಕೊಂಡು ಕಾರ್ಡಿಯಕ್ ಮಸಾಜ್ ತೊಗೊಂಡೇ ಹಾಸ್ಪಿಟಲ್ ಕರ್ಕೊಂಡ್ಬಂದರು. ನಾವು ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿ ಚೆನ್ನಾಗಿ ಬದುಕೊಂಡು ಈಗಲೂ ಚೆನ್ನಾಗಿದ್ದಾರೆ. ಆ ಥರ ಕೆಲವು ಕಾಯಿಲೆಗಳಿತ ಅವರ ಜೊತೆಲಿರೋರಿಗೆ ಇದೆಲ್ಲ ನಾಲೆಡ್ಜ್ ಇದ್ದರೆ ಈ ಥರ ಕಾಯಿಲೆಗಳಿಂದ ಬದುಕುಳಿಯೋ ಚಾನ್ಸಸ್ ಚೆನ್ನಾಗಿರುತ್ತೆ. ಅವ್ರಿಗೆ ತೊಂದರೆಗಳಾಗದೆ ನಾವು ಬದುಕೋಬೋದು. ಲಾಸ್ಟ್ ಒನ್ ಅಂದರೆ ಈ ಥರ ಹಾರ್ಟ್ ಅಟ್ಯಾಕ್ ಆದಾಗ, ಈ ಥರ ಹಾರ್ಟ್ ಕಾಯಿಲೆಗಳು ಬಂದಾಗ ಹೆಂಗೆ ಟ್ರೀಟ್ಮೆಂಟ್ ಏನು ಕೊಡ್ತೀರಾ, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಲಾಸ್ಟ್ ಪಾರ್ಟ್ ಆಫ್ ಮೈ ಟಾಕ್. ಯಾವುದೇ ಮನುಷ್ಯನಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆದರೆ ಒಂದು ರಕ್ತನಾಳ ಮುಚ್ಚೋಗಿರುತ್ತೆ, ಹಾರ್ಟ್ಗೆ ವಿಪರೀತ ಈ ಆಹಾರ ಮತ್ತು ಪೌಷ್ಟಿಕಾಂಶ ಪೂರೈಕೆ ಹಾರ್ಟ್ ಸಫರ್ ಆಗ್ತಾ ಇರುತ್ತೆ. ಆ ಸ್ಥಿತಿಯಿಂದ ಬದುಕುಳಿಬೇಕು ಅಂದರೆ ಇಂಥ ಪೇಷಂಟ್ಸ್ನ ಹೃದ್ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಯಾಕಂದರೆ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಒಂದು ನಿಮಿಷ ಲೇಟ್ ಆದರೂ ಕೂಡ ಮನುಷ್ಯನ ಸಾವಿನ ಹತ್ರ ಆಗ್ತಾ ಹೋಗ್ತಾರೆ. ಆದಷ್ಟು ಬೇಗ ಆ ರಕ್ತನಾಳ ಓಪನ್ ಮಾಡ್ತು ಅಂದರೆ ಆ ಮನುಷ್ಯ ಬದುಕೋ ಚಾನ್ಸ್ ಚೆನ್ನಾಗಿರುತ್ತೆ, ಹೃದಯ ಡ್ಯಾಮೇಜ್ ಆಗಲ್ಲ, ಅವ್ನ ಮುಂದೆ ಹಾರ್ಟ್ ಚೆನ್ನಾಗಿರುತ್ತೆ. ಇದಿಷ್ಟಕ್ಕೋಸ್ಕರ ಪ್ರತಿಯೊಬ್ಬರು ಯಾರಿಗೆ ಯಾವುದೇ ಪೇಷಂಟ್ ಹೃದಯಘಾತ ಆಯಿತು, ಹೃದಯದ ತೊಂದರೆ ಆಯಿತು ಅಂದರೆ ತಕ್ಷಣ ಹೃದಯದ ಕಾಯಿಲೆ ಬಗ್ಗೆ ಟ್ರೀಟ್ಮೆಂಟ್ ಹಾರ್ಟ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ಗಳು ಕರ್ಕೊಂಡೋಗಿ ಅಲ್ಲಿ ಕ್ಯಾಥ್ಲ್ಯಾಬ್ ಅಂತ ಒಂದು ಮಿಷಿನ್ ಇರುತ್ತೆ. ಆ ಮಿಷಿನಲ್ಲಿ ಆ ಥರ ಬ್ಲಾಕರ್ ರಕ್ತನಾಳಕ್ಕೆ ಡೈರೆಕ್ಟಾಗಿ ನಾವು ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ. 24/7 ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ. ನಾನೇ ಬ್ರಹ್ಮಕುಮಾರಿಸ್ ಒಂದು 2-3 ಜನ ನಮ್ಮ ಸಹೋದರಿಗೆ ನಾನು ಆಂಜಿಯೋಪ್ಲಾಸ್ಟಿ ಮಾಡಿದ್ದೀನಿ, ಈಗಲೂ ಚೆನ್ನಾಗಿದ್ದಾರೆ. ಸೊ ಆ ಥರ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡೋದ್ರಿಂದ ಅಂದರೆ ಎವ್ರಿ ಮಿನಿಟ್ ಕೌಂಟ್ಸ್. ಅದು ಮಧ್ಯರಾತ್ರಿ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಬೆಳಗಿನ ಜಾವ ಯಾವ ಟೈಮ್ 24/7 ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ವಿತಿನ್ ಒನ್ ಅವರ್ ಆ ರಕ್ತನಾಳ ಓಪನ್ ಮಾಡಿದ್ರೆ ಹಾರ್ಟ್ ಸಂಪೂರ್ಣ ಚಲಿಸ್ಬಿಡುತ್ತೆ, ಒಂಚೂರು ಡ್ಯಾಮೇಜ್ ಆಗಲ್ಲ. ಇದನ್ನು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತೀವಿ. ಈ ಥರ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಮಾಡುವಂಥ ಸವಲತ್ತಿರುವಂಥ ಹಾಸ್ಪಿಟಲ್ಗೆ ಈ ಥರ ಪೇಷಂಟ್ನ ನೀವು ತಕ್ಷಣ ರೀಚ್ ಮಾಡಿಸ್ಕೊಂಡ್ರೆ ಅಂಥ ಪೇಷಂಟ್ಸ್ ಬದುಕುಳಿಬೋದು. ಆಮೇಲೆ ಕಾಯಿಲೆ ಹಾರ್ಟ್ ಆಂಜಿಯೋಪ್ಲಾಸ್ಟಿ ಆಯಿತು, ಬೈಪಾಸ್ ಆಪ್ರೇಷನ್ ಆಯಿತು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಅವ್ರನ್ನ ಕರೆಕ್ಟಾಗಿ ಮೆಡಿಸಿನ್ಸ್ ಕೊಡಬೇಕು, ಜೀವನ ಪರ್ಯಂತ ಮೆಡಿಸಿನ್ ಕೊಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಆಪ್ರೇಷನ್ ಆದಮೇಲೆ ಎಷ್ಟೊಂದು ಜನ ಮೆಡಿಸಿನ್ ಇಸ್ಕೊಡ್ತಾರೆ, ಎಷ್ಟೊಂದು ಜನ ನಾನು ಚೆನ್ನಾಗಿದೆ, ನನಗೇನು ಪ್ರಾಬ್ಲಮ್ ಅಂತ ತಪ್ಪು ತಿಳ್ಕೊತಾರೆ. ಇಲ್ಲ, ರಕ್ತನಾಳದ ಕಾಯಿಲೆ ಬಂದಮೇಲೆ ಎಲ್ಲ ರಕ್ತನಾಳಗಳು ಕಾಯಿಲೆ ಬಿದ್ದಿರುತ್ತೆ. ಒಂದು ಸ್ಟೆಂಟ್ ಆದ ತಕ್ಷಣ ಬೇರೆ ಕಡೆ ಎಲ್ಲ ರಕ್ತನಾಳದಲ್ಲಿ ಚೆನ್ನಾಗಿದೆ ಅಂತಲ್ಲ, ಬೇರೆ ರಕ್ತನಾಳದಲ್ಲೂ ಕಾಯಿಲೆ ಇರುತ್ತೆ. ಆ ರಕ್ತನಾಳದಲ್ಲಿ ಕಾಯಿಲೆ ಜಾಸ್ತಿ ಆಗ್ಬಾರ್ದು ಅಂದರೆ ನೀವು ಮೆಡಿಸಿನ್ಸ್ ನಾವು ಲೈಫ್ ಲಾಂಗ್ ತೊಗೋಬೇಕು. ಬ್ಲಡ್ ತಿನ್ನಸ್ ತೊಗೋಬೇಕು ಲೈಫ್ ಲಾಂಗು. ಅಟೋಸ್ಟಾಟಿನ್ ಅಂತ ಕೊಡ್ತೀವಿ, ಆ್ಯಂಟಿ ಕೊಲೆಸ್ಟ್ರಾಲ್, ಅದನ್ನು ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. BP ಮೆಡಿಸಿನ್ಸ್ ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ಶುಗರ್ ಮೆಡಿಸಿನ್ಸ್ ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡು ಮೊದಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ಮನುಷ್ಯ ಹೃದಯಾಘಾತದಿಂದ ಬದುಕುಳಿಬೋದು, ಆರೋಗ್ಯವಾಗಿರ್ಬೋದು, ಮತ್ತು ಭಾಳಷ್ಟು ವರ್ಷ ಜೀವಂತ ಬದುಕ್ಬೋದು, ಆ್ಯಕ್ಟಿವ್ ಬದುಕ್ಬೋದು. ಇಷ್ಟು ಹೇಳಿ ನನ್ನ ಈ ಸಣ್ಣ ಉಪನ್ಯಾಸ ಮುಗಿಸ್ತೇನೆ. ಥ್ಯಾಂಕ್ ಯು.